ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇರೋಂಥ ಬಗಲ್ಗುಂಟೆ MA ಗ್ರೌಂಡಲ್ಲಿ ಒಂದು ಸ್ವದೇಶಿ ಮೇಳ ನಡೀತಿದೆ. ಸೊ ಅದು 7ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿತ್ತು. ಬಟ್ ನಾನು ಇವತ್ತು ನೋಡಿದೆ ಬೋರ್ಡ್ನ. ಹಾಗಾಗಿ ಒಳಗಡೆ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಜಸ್ಟ್ ಒಳಗಡೆ ಹೋದೆ. ಯಾವುದೇ ಎಂಟ್ರೆನ್ಸ್ ಫೀಸ್ ಇರಲಿಲ್ಲ. ಸೊ ಎಂಟ್ರಿ ಆಗಿ ಸ್ಟಾರ್ಟಿಂಗಲ್ಲೇ ನಮ್ಮ ಪ್ರಾಚೀನ ಮತ್ತು ಶುದ್ಧ ದೇಸಿ ತಳಿಗಳ ಹಸುಗಳು ಮತ್ತು ಎತ್ತುಗಳನ್ನ ವೀಕ್ಷಣೆಗೆ ಇಟ್ಟಿದ್ದಾರೆ, ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಜೊತೆಗೆ ಹಾಗೇ ಮಾರಾಟಕ್ಕೂ ಇಟ್ಟಿದ್ದಾರೆ ಅನಿಸುತ್ತೆ. ಅದು ನಾನು ಅಷ್ಟೊಂದು ಎನ್ಕ್ವೈರ್ ಮಾಡಲಿಲ್ಲ ಅದನ್ನು. ಹಾಗೆ ಅದನ್ನ ನೋಡಿಕೊಂಡು ಮುಂದೆ ಹೋದೆ. ತುಂಬ ಚೆನ್ನಾಗಿದ್ವು ಕೂಡ ಅವು. ಹಾಗೆ ಮುಂದೆ ಹೋದರೆ ಒಂದು ಎತ್ತಿನ ಗಾಣದಲ್ಲಿ ಹಳೇ ನಮ್ಮ ದೇಸಿ ಸ್ಟೈಲಲ್ಲಿ ಗಾಣದಿಂದ ದಿನಬಳಕೆಯ ಅಡುಗೆ ಎಣ್ಣೆನ ಹೇಗೆ ತೆಗೆಯೋದು ಅಂದ್ಬಿಟ್ಟು ಒಂದು ಡೆಮೋ ತೋರಿಸ್ತಾ ಇದ್ರು. ಅವ್ರದ್ದು ಆ್ಯಕ್ಚುಲಿ ಯಾವುದೋ ಪ್ರಾಡಕ್ಟ್ ಕೂಡ ಇದೆಯಂತೆ, ಯಾವುದೋ ಬ್ರಾಂಡ್ ಅವ್ರದ್ದು ದೇಸಿ ಏನೋ ಸಮಥಿಂಗ್ ಎಲ್ಸ್ ಏನೋ ಬ್ರ್ಯಾಂಡ್ ನೇಮ್ ಇತ್ತು. ಸೊ ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅದನ್ನು ನೋಡ್ಕೊಂಡು ಹಾಗೆ ಒಳಗಡೆ ಎಂಟ್ರಿ ಆದೆ. ಸೊ ಒಳಗಡೆ ಎಂಟ್ರಿ ಆದರೆ ತುಂಬ ನೀಟಾಗಿ ಪಾರ್ಟಿಷನ್ಸ್ ಥರ ಮಳಿಗೆಗಳನ್ನ ಮಾಡ್ಕೊಂಡಿದ್ರು. ಸೊ ತುಂಬ ಚೆನ್ನಾಗಿದ್ವು. ಅದರಲ್ಲಿ ನಮ್ಮ ದೇಸಿ ಪ್ರಾಡಕ್ಟ್ಗಳನ್ನ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಎರಡೂ ಕೂಡ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದ್ವು. ಅದರಲ್ಲಿ ಪ್ರಾಡಕ್ಟ್ಸ್ಗಳಂದರೆ ಎಕ್ಸಾಂಪಲ್ ಅಂದರೆ ಮರದಿಂದ ಮಾಡಿರುವಂಥ ದಿನೋಪಯೋಗಿ ವಸ್ತುಗಳು ಇರ್ಬೋದು, ನೈಸರ್ಗಿಕವಾಗಿ ಮಾಡಿದಂಥ ಅಡುಗೆ ಪದಾರ್ಥಗಳು, ಹಾಗೆ ಉಪ್ಪಿನಕಾಯಿ, ಚಟ್ನಿ ಪುಡಿ, ಪುಳಿಯೋಗರೆ ಪುಡಿ, ಹಪ್ಪಳ, ಸಂಡಿಗೆ, ರೊಟ್ಟಿ, ಹಾಗೆ ನ್ಯಾಚುರಲಾಗಿ ತಯಾರಿಸಿದ ಬಟ್ಟೆಗಳು, ಮಕ್ಕಳ ಆಟದ ಉಪಕರಣಗಳು, ಹಾಗೆ ಎಲ್ಲವೂ ತುಂಬ ಚೆನ್ನಾಗಿದ್ವು. ಹಾಗೆ ಪ್ರೈಸ್ ಕೂಡ ಅಷ್ಟೊಂದು ದುಬಾರಿ ಅಂತೇನು ಅನ್ನಿಸ್ಲಿಲ್ಲ ನನಗೆ. ಸೊ ನಾನು ಕೂಡ ಹಾಗೆ ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಹಾಗೆ ಬರುವಾಗ ಅಲ್ಲಿ ಒಂದು ಬುಕ್ ಸ್ಟಾಲ್ ಕೂಡ ಇಟ್ಟಿದ್ದಾರೆ. ಸೊ ಹಾಗೆ ನೋಡೋಣ ಯಾವ್ದ್ಯಾವ್ದು ಬುಕ್ಸ್ ಇದೆ ಅಂದ್ಬಿಟ್ಟು ಹಾಗೆ ಚೆಕ್ ಮಾಡಿದೆ. ಸೊ ಅದರಲ್ಲಿ ಸ್ಪೆಷಲಿ ಒಂದು ಟ್ರೆಂಡಿಂಗಲ್ಲಿರುವಂಥ ಇವಾಗ ಹೇಳಿ ಹೋಗೋ ಕಾರಣ ರವಿ ಬೆಳಗೆ ಅವರವ್ರದ್ದು ಅದು ಕೂಡ ಅಲ್ಲಿ ಅವೈಲೇಬಲ್ ಇತ್ತು. ಬಟ್ ನನಗೆ ಯಾಕೋ ಅದರಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಸೊ ಹಾಗಾಗಿ ನಾನು ತೇಜಸ್ವಿ ಸರ್ ಮತ್ತು ಕುವೆಂಪು ಸರ್ ಅವ್ರದ್ದು ಪರಿಸರದ ಕಥೆಗಳು ಮತ್ತು ಮಂತ್ರಮಾಂಗಲ್ಯ 2 ಬುಕ್ಸ್ ತೊಗೊಂಡು ಹಾಗೆ ಜಸ್ಟ್ ಅಲ್ಲಿಂದ ಹೊರಗಡೆ ಬಂದೆ. ಅಲ್ಲಿ ಆ್ಯಕ್ಚುಲಿ ಬರುವಾಗ ಲಾಸ್ಟ್ ಎಂಡಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ಗಳನ್ನೂ ಕೂಡ ಇಟ್ಕೊಂಡಿದ್ದಾರೆ. ಸೊ ತುಂಬ ಕಡಿಮೆ ಪ್ರೈಸಲ್ಲಿದೆ. ಆಲ್ಮೋಸ್ಟ್ ವರ್ತ್ ಅನ್ನಿಸುತ್ತೆ ಆ ಪ್ರೈಸು. ತುಂಬ ರೀಸನಬಲ್ ಪ್ರೈಸಲ್ಲಿದೆ. ಸೊ ಅದನ್ನು ನೋಡಿಕೊಂಡು ಹಾಗೆ ಹೊರಗಡೆ ಬಂದರೆ ಜಸ್ಟ್ ಫುಲ್ಲು ಫುಡ್ ಸ್ಟಾಲ್ಸ್ ಇತ್ತು. ಒಂದು ಫುಡ್ ಸ್ಟ್ರೀಟ್ ಥರನೇ ಫೀಲ್ ಆಯ್ತು ಅದು. ಫುಡ್ ಸ್ಟಾಲ್ಸ್ ಇದ್ವು. ತುಂಬ ಚೆನ್ನಾಗಿದೆ. ಅಲ್ಲೇ ಆ್ಯಕ್ಚುಲಿ ಪ್ರಿಪೇರ್ ಮಾಡಿ ಜಸ್ಟ್ ಹಾಗೇ ಶೋಗೆ ವಿತ್ ಹಾಗೇ ಇದು ಕೂಡ ಕೊಡ್ತಾಯಿದ್ರು ತಿನ್ನೋಕ್ಕೆ. ಸೊ ಅದೆಲ್ಲ ನೋಡಿಕೊಂಡು ಹಾಗೇ ಜಸ್ಟ್ ನಾನು ಹಾಗೆ ಹೊರಗಡೆ ಬಂದೆ. ಸೊ ಇದು ಮೇ ಬಿ ನಾಳೆ ಎಂಡ್ ಆಗುತ್ತೆ. 11th ಅಂತ ಇದೆ ಅದರಲ್ಲಿ. ಸೊ ನಾಳೆ ಎಂಡ್ ಆಗುತ್ತೆ. ಸೊ ಇಲ್ಲಿ ಹತ್ತಿರ ಇರೋರು ಯಾರಾದ್ರೂ ವಿಸಿಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ದೇಸಿ ವೈಬ್ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಹೋಗಿ ಬನ್ನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಬೇರೆ ಬೇರೆ ವೀಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.